ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಈ ತಿಂಗಳ ವಾಕ್ಯವಾಗಿ ನಿಮಗೆ ಆಕಸ್ಮಿಕ ಧನಲಾಭದ ಮಾಸ, ನಂಬಿದವರಿಂದ ಆಗಬಹುದು ಮೋಸ ಎಂಬಂಥ ಒಂದು ವಾಕ್ಯ ಅನ್ವಯ ಆಗಿದೆ. ಅಂದರೆ ಅಲ್ಲಿ ನಿಮಗೆ ಆಕಸ್ಮಿಕ ಧನಲಾಭದ ಯೋಗ ಅಥವಾ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ, ಅವೆಲ್ಲವೂ ಚೆನ್ನಾಗಿರುತ್ತೆ. ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣ, ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ಉತ್ತಮವಾಗಿರುತ್ತವೆ. ಆದರೆ ನಂಬಿದವರಿಂದ ಆಗಬಹುದು ಮೋಸ ಅಂತಂದರೆ ನಿಮಗೆ ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಅಥವಾ ನಂಬಿದವರಿಂದಲೇ ನಿಮಗೆ ತೊಂದರೆಗಳು ಆಗುವ ಸಾಧ್ಯತೆ ಇರ್ತವೆ. ಆ ಬಗ್ಗೆ ಸ್ವಲ್ಪ ಈ ತಿಂಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದು ಈ ತಿಂಗಳ ವಾಕ್ಯವಾಗಿ ಬಂದಿದೆ. ಸಾಮಾನ್ಯವಾಗಿ ನಿಮಗೆ ಈ ತಿಂಗಳಲ್ಲಿ ಆರಂಭದಲ್ಲಿ ರವಿಯ ಅನುಗ್ರಹ ಇಲ್ಲದಿದ್ದರೂ ಆ ಬಳಿಕ 17ರಿಂದ ಸೂರ್ಯ ಅನುಗ್ರಹ, ಸೂರ್ಯದೇವರು ಕಟಕ ರಾಶಿಗೆ ಬಂದಾಗ ಸೂರ್ಯ ಅನುಗ್ರಹ ಬರುತ್ತೆ. ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇದೆ. ಹಾಗಾಗಿ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದು ನಿಮಗೆ ಅನ್ವಯ ಆಗುವಂಥದ್ದು. ಅಲ್ಲಿ ಶುಕ್ರ ಅನುಗ್ರಹ ಮಾಸ ಪೂರ್ತಿ ಅದ್ಭುತವಾದ ಶುಕ್ರನ ಬೆಂಬಲ ನಿಮಗೆ ಇರುತ್ತೆ. ಅದೇ ರೀತಿ ಶನಿ ಮಹಾರಾಜರು ತಿಂಗಳ ಪೂರ್ತಿ ನಿಮ್ಮ ರಕ್ಷಣೆಗಿದ್ದಾರೆ. ಶನಿ ಮಹಾರಾಜರಿಂದ ನಿಮಗೆ ವಿಶೇಷವಾದ ಲಾಭ, ಆಕಸ್ಮಿಕವಾದ ಧನಲಾಭಗಳು ಆಗುವಂಥದ್ದು. ಜೊತೆಗೆ ಬೇರೆ ಬೇರೆ ಪ್ರಯತ್ನಗಳು, ಹಿಂದೆ ಮಾಡಿದ ಪ್ರಯತ್ನಗಳ ಫಲ, ಹಿಂದೆ ನಿಮಗೆ ಯಾವುದಾದ್ರೂ ಪ್ರಯತ್ನ ಮಾಡಿದರೆ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ಮನೆ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರ ಕೊಳ್ಳೋದು, ಇನ್ನಿತರ ಯಾವುದೇ ನಿಮಗೆ ಇಷ್ಟಾರ್ಥಗಳು ಯಾವುದಾದ್ರು ಪ್ರಯತ್ನ ಪಟ್ಟಂಥದ್ದು ಅದು ಅದರ ಫಲ ನಿಮಗೆ ಈಗ ಶನಿ ಮಹಾರಾಜನ ಮತ್ತು ಶುಕ್ರನ ಅನುಗ್ರಹದಿಂದ ಬರುತ್ತದೆ. ಜೊತೆಗೆ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಕರ್ಮಸ್ಥಾನದಲ್ಲೇ ಇದೆ. ಹಾಗಾಗಿ ಅನೇಕ ರೀತಿಯ ವಿಶಿಷ್ಟವಾದ ಲಾಭಗಳು, ಆದಾಯಗಳು, ಆಕಸ್ಮಿಕ ಲಾಭಗಳು ಅಥವಾ ಹಿಂದಿನ ಪ್ರಯತ್ನಗಳ ಒಂದು ಫಲ, ಅದರ ಒಂದು ಫ್ರೂಟ್ ಅಂತ ಹೇಳ್ತೀವಿ, ಅದರ ಫಲ ನಿಮಗೆ ಈಗ ಈ ತಿಂಗಳಲ್ಲಿ ಬರುವ ಯೋಗ ಇದೆ. ಹಾಗಾಗಿ ಈ ತಿಂಗಳು ಸಾಮಾನ್ಯವಾಗಿ ಎಲ್ಲ ವಿಚಾರ ಉತ್ತಮನೇ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಏರಿಳಿತಗಳು ನಿಮಗೆ ಈ ಜುಲೈನಲ್ಲಿ ವ್ಯಕ್ತ ಆಗ್ಬೋದು. ಯಾಕಂದರೆ ಅಲ್ಲಿ ಗುರು ಬಲದ ಕೊರತೆ ಇರುವ ಕಾರಣ, ಜೊತೆಗೆ ಮಧ್ಯೆ ಕೆಲವೊಮ್ಮೆ ಚಂದ್ರನ ಬಲದ ಕೊರತೆ ಆಗುವಂಥದ್ದು, ಬುಧನು ಸ್ವಲ್ಪ ವ್ಯತಿರಿಕ್ತವಾಗಿರುವಂಥದ್ದು, ಮಂಗಳನು ವ್ಯತಿರಿಕ್ತವಾಗಿರುವಂಥದ್ದು. ಹಾಗಾಗಿ 4-5 ಗ್ರಹಗಳ ವೈರುಧ್ಯ ಕೆಲವೊಂದು ಹಂತದಲ್ಲಿ ನಿಮಗೆ ಬರ್ತದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಆರಂಭದಲ್ಲಿ ನಿಮಗೆ ಅಲ್ಲಿ ಸೂರ್ಯನು ಸಹ ಅಲ್ಲಿ ಧನಸ್ಥಾನದಲ್ಲಿ ಇರುವ ಕಾರಣ ಅವನದಿಂದಲೂ ನಿಮಗೆ ಸಣ್ಣ ಪುಟ್ಟ ಏರಿಳಿತಗಳು, ಹಣಕಾಸಿನ ಸಮಸ್ಯೆ, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು. ತಿಂಗಳ 16ರವರೆಗೆ ಅಲ್ಲಿ ಸೂರ್ಯನ ವೈರುಧ್ಯವಾಗಿರೋ ಕಾರಣ ಕೌಟುಂಬಿಕವಾದ ಒಂದು ವಿವಾದಗಳು ಬರುವಂಥದ್ದು, ಸಣ್ಣ ಪುಟ್ಟ ಮಾತಿನ ಚಕಮಕಿಗಳಾಗುವಂಥದ್ದು. ಜೊತೆಗೆ ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು ಬರುತ್ತೆ. ಅಂದರೆ ನಿರೀಕ್ಷಿತ ಅಲ್ಲ, ಅನಿರೀಕ್ಷಿತ ಯಾವುದೋ ರಿಪೇರಿ ಆಯಿತು, ಅದು ಔಷಧಕ್ಕೆ ಉಪಚಾರ ಅಥವಾ ಆಸ್ಪತ್ರೆ ಖರ್ಚು ಇತ್ಯಾದಿ, ಅದು ನಿಮಗೆ ಆಕಸ್ಮಿಕವಾಗಿ ಖರ್ಚುಗಳು ಬರುವಂಥದ್ದು. ಅದು ಆರಂಭದಲ್ಲಿ ಆಕಸ್ಮಿಕ ಖರ್ಚು ಬರುತ್ತೆ. ಆದರೆ ನೀವು ಚಿಂತಿತರಾಗಬೇಕಲ್ಲ. ಆಕಸ್ಮಿಕ ಖರ್ಚುಗಳಿದ್ರು ಆಕಸ್ಮಿಕ ಲಾಭ ಸಹ ನಿಮಗೆ ಇರುತ್ತೆ, ಅದು ಆಕಸ್ಮಿಕ ಧನಾಗಮ ಸಹ ಇರುತ್ತೆ. ಹಾಗಾಗಿ ಹಣಕಾಸಿಗೆ, ಆದಾಯಕ್ಕೆ ಅಥವಾ ನಿಮ್ಮ ಖರ್ಚಿಗೆ ಯಾವುದೇ ರೀತಿಯ ಕೊರತೆ, ತೊಂದರೆಗಳು ಆಗೋದಿಲ್ಲ. ಇನ್ನು ಉದ್ಯೋಗ ವೃತ್ತಿಯಲ್ಲಿರುವವರಿಗೆ ಸಹ ಉದ್ಯೋಗ ವೃತ್ತಿಯೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಕೆಲವರಿಗೆ ಅಭಿವೃದ್ಧಿ ಅಥವಾ ಕೆಲವರಿಗೆ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥ ಯೋಗ ಎಲ್ಲ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಅವೆಲ್ಲ ಚೆನ್ನಾಗಿದೆ. ಹಾಗಾಗಿ ನೀವು ನಿಮ್ಮ ಸಾಮಾನ್ಯ ಫಲ ಎಲ್ಲ ಉತ್ತಮನೇ ಆಗಿದೆ. ಕೆಲವೊಂದು ಬಾರಿ ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಆರಂಭದಲ್ಲಿ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ಜೊತೆಗೆ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ, ಹಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ಅಥವಾ ನಿಮ್ಮದೇ ಸೀನಿಯರ್ ಆಫೀಸರ್ ಅಥವಾ ಹೈಯರ್ ಆಫೀಸರ್ಗಳಿಗೂ ನಿಮಗೇನಾದ್ರು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರೇನು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಎಲ್ಲ ಸಾಧನ ಮಾರ್ಗ, ಶಿಕ್ಷಣದ ಮಾರ್ಗ ಅಥವಾ ವೃತ್ತಿಯ ಮಾರ್ಗದಲ್ಲಿ ಎಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವರಿಗೆ ದೊಡ್ಡ ಹೊಸ ಆಪರ್ಚುನಿಟಿಗಳು ಬರ್ಬೋದು. ಇನ್ನು ಕೆಲವರಿಗೆ ಹೊಸ ಜಾಬ್ಗೆ ಸೆಲೆಕ್ಟ್ ಆಗ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿನ ಸೀಟ್ಗಳು ಸಿಗುವಂಥದ್ದು, ವಿದೇಶದ ಯೋಗಗಳು ಬರ್ಬೋದು. ಅದು ವಿದೇಶಿ ಕಂಪನಿಯಲ್ಲಿ ಉದ್ಯೋಗ ಅಥವಾ ವಿದೇಶಿ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಇತ್ಯಾದಿ ಎಲ್ಲ ಹಲವಾರು ಅವಕಾಶಗಳ ಬಾಗಿಲು ಈಗ ಜುಲೈ ನಿಮಗೆಲ್ಲ ತೆರೆಯಲಿದೆ. ಹಾಗಾಗಿ ನೀವು ಸಾಮಾನ್ಯ ರೀತಿಯಲ್ಲಿ ಯಾವುದೇ ರೀತಿಯ ಆತಂಕ, ಭಯ ಪಡುವಂಥದ್ದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಏರಿಳಿತಗಳು ನಿಮಗೆ ಈ ತಿಂಗಳಲ್ಲಿ ಬರ್ಬೋದು. ಇನ್ನು ನಂಬಿದವರಿಂದ ಮೋಸ ಆಗ್ಬೋದು ಅನ್ನೋದು ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ. ಕೆಲವೊಂದು ನೀವು ತೀರಾ ನಂಬಿರ್ತೀರ, ಅದು ವ್ಯಕ್ತಿಗಳು, ನಿಮ್ಮ ಸಂಬಂಧಿಕರಿರ್ಬೋದು, ಮಿತ್ರರಿರ್ಬೋದು, ಬಂಧುಗಳಿರ್ಬೋದು, ಅಥವಾ ಅಪರಿಚಿತರು ಇರ್ಬೋದು. ಯಾರನ್ನು ನೀವು ಅತಿಯಾಗಿ ನಂಬಿದ ವ್ಯಕ್ತಿಗಳಿದ್ರೆ ನಿಮಗೆ ಏನಾದರೂ ದ್ರೋಹ, ಮೋಸ, ವಂಚನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಮೋಸ ಹೋಗುವ ಮೊದಲು ನೀವು ಎಚ್ಚೆತ್ತುಕೊಂಡ್ರೆ ಖಂಡಿತ ಆ ಮೋಸವನ್ನು ಸಹ ನೀವು ತಪ್ಪಿಸ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯ ವಿಚಾರ ಎಲ್ಲ ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಕೆಲವೊಂದು ಹಂತದಲ್ಲಿ ನಿಮಗೆ ಆ ತಿಂಗಳ ಆರಂಭದ ಭಾಗದಲ್ಲಿ ಹವಾಮಾನ ವೈಪರೀತ್ಯದ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು, ಕೆಲವೊಮ್ಮೆ ಈ ತಲೆನೋವು ಅಥವಾ ಮಂಡಿ ನೋವು ಇತ್ಯಾದಿಗಳು ಕೆಲವರಿಗೆ ಈಗ ಕಂಡು ಬರ್ಬೋದು. ಅಂದರೆ ಹಿಂದೆ ನಿಮಗೆ ಇಂತಹ ಒಂದು ಅನುಭವ ಆಗಿದ್ದರೆ ಈಗ ಸ್ವಲ್ಪ ಹೊತ್ತದು ಅಂತಹ ಸಮಸ್ಯೆಗಳು ಮತ್ತೆ ಮರುಕಳಿಸ್ಬೋದು. ಅದರ ಹೊರತು ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳೇನಿಲ್ಲ. ಎಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ.
ಇನ್ನು ನಿಮಗೆ ಈ ತಿಂಗಳಲ್ಲಿ ಆಗಲೇ ಹೇಳಿದ್ದೇನೆ, ನಿಮಗೆ ವಿಶೇಷವಾಗಿ 17ರಿಂದ ಸೂರ್ಯನ ಬೆಂಬಲ ಬರುತ್ತೆ ಅಂತೇಳಿ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ, ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು, ಅಥವಾ ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ವಿಚಾರಗಳು ಅವೆಲ್ಲ ಇದ್ದರೆ ನೀವು 17ರಿಂದ ಪ್ರಯತ್ನಿಸಿದರೆ ಭಾಳ ಉತ್ತಮವಾಗಿದೆ. ಯಾಕಂದರೆ 17ರಿಂದ ನಮಗೆ ಅಲ್ಲಿ ಕಟಕಕ್ಕೆ ಬರುವಂಥ ಸೂರ್ಯದೇವರು ವಿಶೇಷವಾದ ಲಾಭ, ಜಯ, ಸುಖವನ್ನು, ಯಶವನ್ನು ಕೊಡ್ತಾರೆ. ಭೂಮಿ ವ್ಯವಹಾರ, ರಾಜಕೀಯ ವ್ಯವಹಾರ ಅಥವಾ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಜಯವನ್ನು ಅವರು ಕೊಡ್ತಾರೆ. ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದನ ಈ ತಿಂಗಳಲ್ಲಿ ಪಡಿಬೋದು. ಇನ್ನು ನಿಮಗೆ ಚಂದ್ರಾನುಕೂಲ ಅಂತ ಹೇಳಿದ್ರೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು, ಜುಲೈನಲ್ಲಿ ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇದನ್ನು ನೋಡ್ತೀನಿ. ಈ ಜುಲೈ 4, 5, 6, 7, 8, 11, 12, 15, 16, 21, 22, 23, 24, 25, 31 ಸುಮಾರು 15 ದಿನಾಂಕಗಳು ನಿಮಗೆ ಅಲ್ಲಿ ಜುಲೈನಲ್ಲಿ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಸಿಕ್ಕಿವೆ. ಹಾಗೆಯೇ ಈ ತಿಂಗಳಲ್ಲಿ ಬಳಸುವ ಬಣ್ಣಗಳ ವಿಚಾರ ನೋಡಿದರೆ ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ. ಆ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ಹಾಗೂ ಸಂಖ್ಯೆ 4 ರಾಹುವಿನ ಸಂಕೇತ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿ ಬಳಸುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತ. ಅದನ್ನು ಬ್ಲೂ ಅಥವಾ ನೀಲಿ ಬಣ್ಣ ಹಾಗೂ ಸಂಖ್ಯೆ 8 ನಂಬರ್ 8 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಶನಿ ಮಹಾರಾಜರ ಅನುಗ್ರಹ ಇರುತ್ತೆ. ಸೂರ್ಯನ ಸಂಕೇತವಾದ ಕೇಸರಿ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ 1 ನಂಬರ್ 1 ನೀವು ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ 17ರಿಂದ ಬಳಸ್ಕೊಳ್ಳೋದು. ಯಾಕಂದರೆ ನಿಮಗೆ 17ರಿಂದ ಸೂರ್ಯನ ಬೆಂಬಲ ವ್ಯಕ್ತ ಆಗುತ್ತೆ. ಹಾಗಾಗಿ 17ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ಚಂದ್ರಾನುಕೂಲ ಇರುವಂಥ ಡೇಟ್ಗಳು 15 ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನೀವು ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗಿರತಕ್ಕಂಥ ಗ್ರಹಗಳ ವೈರುಧ್ಯ, ಉದಾಹರಣೆಗೆ ಅಲ್ಲಿ ರವಿ ಒಂದು ಹಂತದಲ್ಲಿ ಮಂಗಳ, ಬುಧ, ಗುರು, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ದೋಷ ನಿವಾರಣೆಗೆ ಗಣೇಶನ ಪ್ರಾರ್ಥನೆ ಅಥವಾ ನರಸಿಂಹಸ್ವಾಮಿ ಅಥವಾ ವೆಂಕಟೇಶ್ವರ, ನಾರಾಯಣನ ಯಾವುದೇ ರೂಪದಲ್ಲಿ ಭಜನೆ ಮಾಡುವಂಥದ್ದು, ಜೊತೆಗೆ ನವಗ್ರಹಗಳ ಸ್ತೋತ್ರ, ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಅಥವಾ ನಿಮಗೆ ನಿಮ್ಮ ಒಂದು ಗ್ರಾಮ ದೇವತೆ ಅಥವಾ ಕುಲದೇವಿಯ ಒಂದು ಭಜನೆ ಮಾಡೋದು, ಭಕ್ತಿ ಮಾಡುವಂಥದ್ದು ಇತ್ಯಾದಿ ಭಕ್ತಿ ಧರ್ಮ ಮಾರ್ಗಗಳಿಂದ ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವೇದ ಶಿಕ್ಷಕರಿಗೆ ಜಾಲ ಬಳಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.